ಬಾಬಾ ಸಾಹೇಬ್ರು ಹೇಳಿರೋದೇನು, ಪ್ರತಿಯೊಬ್ಬರಿಗೂ ಮಾನವರಿಗೆ ಎಲ್ಲ ಸಂವಿಧಾನಬದ್ಧವಾದ ಹಕ್ಕದೆ ಅಂತ ಹೇಳ್ತಾರೆ. ಆ ಹಕ್ಕನ್ನ ಇವ್ರು ಕಿತ್ಕೊಳಕ್ಕೆ ಇವ್ರು ಯಾರು? ಇವ್ರಿಗೆ ಯಾರು ಹಕ್ಕು ಕೊಟ್ಟವರು? ಇವ್ರಿಗೆ ಯಾಕೆ ರೈಟ್ಸ್ ಕೊಟ್ಟವರು? ಅವ್ರಿಗೆ ಮಾತ್ರ ಸುಂದರವಾದ ಮನೆ ಬೇಕು, ಸುಂದರವಾದ ಬಂಗ್ಲೆ ಬೇಕು, ಅವರು ಐಷಾರಾಮಿ ಜೀವನ ಮಾಡಬೇಕು, ಕಾರ್ ಬೇಕು. ಈ ಜನ ಎಲ್ಲ ಟ್ಯಾಕ್ಸ್ ಕಟ್ಟಿಲ್ವಾ? ಇವ್ರು ಟ್ಯಾಕ್ಸ್ ಕಟ್ಟಿರೋ ದುಡ್ಡಿಂದ ಅವರು ಐಷಾರಾಮಿ ಜೀವನ ಮಾಡ್ತಾರೆ ಸ್ವಾಮಿ. ಇವತ್ತು ಅವ್ರಿಗೆ ತಾತ್ಕಾಲಿಕ ಆದೇಶನ ನಾವೇ ಕೊಡಿಸಿದ್ದೀವಿ. ಕೃಷ್ಣ ಬೈರೇಗೌಡರು ಎಲೆಕ್ಷನ್ 2018 ಎಲೆಕ್ಷನ್ ಸ್ಟಾರ್ಟ್ ಆಯ್ತಲ್ಲ, ಆ ಟೈಮ್ನಾಗ ಇವ್ರಿಗೆಲ್ಲ 90% ಒಳಗೆ ತಾತ್ಕಾಲಿಕ ಆದೇಶನ ಕೊಟ್ಟವ್ರು. ಆ ಹಕ್ಕುಪತ್ರ ಇವ್ರ ಹತ್ರ ಇದೆ, ಎಲ್ಲ ಕೊಟ್ಟಿದ್ದೀವಿ, ಸರ್ಕಾರಕ್ಕೆ ಒಪ್ಸಿದ್ದೀವಿ. ಅಷ್ಟೂ ಕೊಟ್ಟಾದ್ಮೇಲೆ ಇವತ್ತು ಅವ್ರನ್ನ ಬೀದಿಗೆ ತಳ್ಳವ್ರಲ್ಲ, ಈ ಸರ್ಕಾರ ನ್ಯಾಯನಾ? ಆಪೋಸಿಷನ್ ಪಾರ್ಟಿಗಳು ಹೇಳ್ತಾರೆ, ನೀವು ಎಲ್ಲಿಂದ ಬಂದಿರಾ? ಬಾಂಗ್ಲಾದಿಂದ ಬಂದಿದ್ದೀರಾ, ಪಾಕಿಸ್ತಾನದಿಂದ ಬಂದಿರಾ ಅಂತಾರೆ. ಈ ಕರೆಂಟು, ನೀರು, ಇನ್ನೊಂದೆಲ್ಲ ಮತ್ತೊಂದೆಲ್ಲ ವ್ಯವಸ್ಥೆ ಮಾಡಿ ಅವ್ರಿಗೆ ವಾಸ ಮಾಡೋಕ್ಕೆ ಬಿಟ್ಟು, ಇವತ್ತಿನ ದಿವಸ ಬಾಂಗ್ಲಾದೇಶದವ್ರು ನೀವು, ಪಾಕಿಸ್ತಾನದವ್ರು ನೀವು ಅಂತ ಇಲ್ಲೇ ಜನಗಳನ್ನೇ ಆ ಥರ ಹೇಳ್ತಾರೆ. ಇದು ನ್ಯಾಯನಾ? ಯಾರಾದರೂ ಒಪ್ತಾರ ಈ ನ್ಯಾಯನಾ? ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅಪೋಸಿಷನ್ ಪಾರ್ಟಿಯವರು. ಅಶೋಕ್ ಅವರು ಹೆಂಗೆ ಬೇಕು ಹಂಗೆ ಮಾತಾಡ್ತಾರೆ ಸರ್. ಈ ಜನ ನೋಡಿ, ತೀರಾ ಕಡ್ಬಡವ್ರನ್ನ ಹಿಂಗೆ ಮಾತಾಡೋಕೆ ಅವ್ರಿಗೆ ಯಾರು ಸರ್ ರೈಟ್ಸ್ ಕೊಟ್ಟವರು? ನೀವೇ ಹೇಳಿ.